ಇನ್ನು ಈ ಪವರ್ ಫೈಟ್ ನಡುವೆ ರಾಜಣ್ಣ ನಿವಾಸದಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ನಾಳೆಯ ಔತಣಕೂಟದ ಹಿಂದೆ ಅಹಿಂದ ಸಚಿವರ ಗಣಿತ ಇದೆ. ರಾಜಣ್ಣ ಹೆಸರನ್ನ ಮತ್ತೆ ಮುನ್ನೆಲೆಗೆ ತರುವುದಕ್ಕೆ ನಡೀತಾ ಇರುವಂತಹ ರಣತಂತ್ರ ಇದು ಅನ್ನುವಂತಹ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನವನ್ನ ಕಳ್ಕೊಂಡ್ರು ಔತಣಕೂಟದಿಂದ ಕೆಎನ್ ರಾಜಣ್ಣ ಮುನ್ನೆಲೆಗೆ ಬರಬೇಕು. ಮತ್ತೊಮ್ಮೆ ರಾಜಬಲವನ್ನ ಪಡೆಯುವುದಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ರಾಜಣ್ಣ ಭೇಟಿಯ ಬಗ್ಗೆ ಸದ್ಯ ಕುತೂಹಲ ಮನೆ ಮಾಡಿದೆ. ನೀ ನನಗೆ ನಾ ನಿನಗೆ ಅನ್ನುವಂತಹ ಸೂತ್ರದಲ್ಲಿ ಅಹಿಂದ ದಾಳವನ್ನ ಉರುಳಿಸುವುದಕ್ಕೆ ನಾಯಕರು ಸಜ್ಜಾಗಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಕೆಎನ್ ರಾಜಣ್ಣ ನಿವಾಸದಲ್ಲಿ ನಾಳೆ ಔತಣಕೂಟ, ಹೆಸರಿಗೆ ಔತಣಕೂಟ, ಆದ್ರೆ ಅದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಹತ್ತಾರು. ವಿವರಿಸಬಹುದಾ? ಖಂಡಿತವಾಗಿ ವಿದ್ಯಾಶ್ರೀ, ಈಗ ನಾಳೆ ತುಮಕೂರು ಪ್ರವಾಸ ಕೈಗೊಂಡಿರುವ ಸಿಎಂ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರ ನಿವಾಸದಲ್ಲಿ ಔತಣಕೂಟದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅಹಿಂದ ಸಚಿವರ ಜೊತೆ ಸಭೆಯನ್ನು ಕೂಡ ಮಾಡಲಿದ್ದು, ಪ್ರಮುಖವಾಗಿ ಅಹಿಂದ ಸಮಾವೇಶ ಕುರಿತಂತೆ ಕೂಡ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಇನ್ನು ತಮ್ಮ ಸಚಿವ ಸಂಪುಟದಿಂದ ಹೊರಬಿದ್ರೂ ಕೂಡ ರಾಜಣ್ಣ ಅವರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ. ಯಾಕೆ ಅಂದ್ರೆ ಈಗ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. ಈಗಾಗಲೇ ನವೆಂಬರ್ ಕ್ರಾಂತಿ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ರಾಜಣ್ಣ ಅವರಂತ ಹಿರಿಯ ನಾಯಕರು ಸಿದ್ದರಾಮಯ್ಯ ಅವರಿಗೆ ಶಕ್ತಿಯನ್ನ ತುಂಬಿದ್ದೇ ಆದ್ರೆ ಅಂದ್ರೆ ಅವರು ಮತ್ತೊಮ್ಮೆ ಸಂಪುಟಕ್ಕೆ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬತಕ್ಕಂಥ ಪ್ರಯತ್ನ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರಾಜಣ್ಣ ಅವರು ಸಂಪುಟಕ್ಕೆ ಸೇರ್ಪಡೆ ಆಗ್ಲೇಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಅಹಿಂದ ವರ್ಗದ ನಾಯಕರುಗಳು ಮತ್ತೆ ಸಚಿವರು ಕೂಡ ಈ ವಿಚಾರ ಕುರಿತಂತೆ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಅಹಿಂದ ಸಚಿವರು ತಮ್ಮ ಬಲವನ್ನ ತೋರ್ಪಡಿಸಬೇಕು, ಹೈಕಮಾಂಡ್ಗೆ ಮುಟ್ಟಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಅಹಿಂದ ಸಮಾವೇಶವನ್ನ ಮಾಡಬೇಕು. ಹಾಗಾಗಿ ರಾಜಣ್ಣ ಮತ್ತೆ ಸಿಎಂ ಸೇರಿದಂತೆ ಇತರ ಅಹಿಂದ ಸಚಿವರು ಒಗ್ಗಟ್ಟನ್ನ ತೋರಿಸಿದ್ದೇ ಆದಲ್ಲಿ ಅಹಿಂದ ನಾಯಕರು ಮತ್ತೊಮ್ಮೆ ರಾಜ್ಯದಲ್ಲಿ ಮುನ್ನೆಲೆಗೆ ಬರ್ಬೋದು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಈಗಾಗಲೇ ಅನೇಕ ನಾಯಕರುಗಳು ಸಭೆ ಸೇರ್ತಕ್ಕಂಥ ವಿಚಾರಕ್ಕೆ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಎಂಟ್ರಿ ಆಗಿತ್ತು. ಯಾವುದೇ ಕಾರಣಕ್ಕೂ ರಾತ್ರಿ ಸಭೆಗಳನ್ನ ಮಾಡಬಾರ್ದು, ಈ ವಿಚಾರದಲ್ಲಿ ಅಹಿಂದ ಸಚಿವರು ಭಾಗಿಯಾಗಬಾರ್ದು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿತ್ತು. ಅದರಂತೆ ಈಗ ಸಮಾವೇಶಕ್ಕೂ ಕೂಡ ಇತರ ನಾಯಕರು ಏನಾದರೂ ಹೈಕಮಾಂಡ್ ಗಮನಕ್ಕೆ ತಂದ್ರೆ ಸಮಾವೇಶಕ್ಕೂ ಕೂಡ ಬ್ರೇಕ್ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ವಿಚಾರಗಳ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾಳೆ ರಾಜಣ್ಣ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅಹಿಂದ ಸಚಿವರು ಭಾಗಿಯಾಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ, ನಾಯಕತ್ವ ಬದಲಾವಣೆ ಆಗಬಾರ್ದು, ಕೇವಲ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಎಂಬತಕ್ಕಂಥ ವಿಚಾರವನ್ನ ಮತ್ತೊಮ್ಮೆ ಹೈಕಮಾಂಡ್ಗೆ ಕನ್ವೆ ಮಾಡ್ತಕ್ಕಂಥ ವಿಚಾರದ ಜೊತೆಗೆ ಅಹಿಂದ ಸಮಾವೇಶದ ಮೂಲಕ ತಾವೆಲ್ಲ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು, ಈ ವಿಚಾರವನ್ನ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಅಹಿಂದ ವರ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದರೆ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಅನುಕೂಲ, ಅದು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಆಗಬೇಕು ಎಂಬತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ನಾಳೆ ರಾಜಣ್ಣ ಅವರ ಔತಣಕೂಟದಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಈಗ ಅಹಿಂದ ಸಚಿವರು ಸಜ್ಜಾಗಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.